ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ, ನನ್ನ ಜೊತೆ ಇದ್ದಾರೆ 30 ನಿಮಿಷ 30 ಸುದ್ದಿಯಲ್ಲಿ ಬೆಳಗ್ಗೆ ಆಗಿರುವಂತಹ ಬೆಳವಣಿಗೆಗಳು, ಮಧ್ಯಾಹ್ನ ನಂತರ ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ. ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿನೇ ತಡವಾಗ್ತಾ ಇದೆ. ದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆದಿದ್ದು 150ಕ್ಕೂ ಅಧಿಕ ಹೆಸರುಗಳನ್ನು ಅಂತಿಮಗೊಳಿಸಲಾಗಿದೆ. ಇದು ಧರ್ಮೇಂದ್ರ ಪ್ರಧಾನ್ ಹಾಗೂ ಅಮಿತ್ ಶಾ ಮನೆಯಲ್ಲಿ ಸಭೆ ನಡೆದಿದೆ. ನಾಳೆ ಅಥವಾ ನಾಡಿದ್ದು ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಜೆಪಿ ಘೋಷಿಸುವಂತ ಸಾಧ್ಯತೆ ಇದೆ. ಮತ ತರುವಂತ ವರ್ಚಸ್ಸು, ಆಂತರಿಕ ಸಮೀಕ್ಷೆಯ ಫಲಿತಾಂಶ ಆಧರಿಸಿ ಟಿಕೆಟ್ ಫೈನಲ್ ಮಾಡಲಾಗಿದೆ. ಇದರಲ್ಲಿ ಅಚ್ಚರಿ ಅಭ್ಯರ್ಥಿಗಳಿಗೆ ಮನ್ನಣೆ ನೀಡಲಾಗಿದೆ. ಮಾಧ್ಯಮ, ವಕೀಲ ವೃತ್ತಿ, ಸಾಮಾಜಿಕ ಸೇವೆಯಲ್ಲಿ ಗುರುತಿಸಿಕೊಂಡಂತವರಿಗೂ ಕೂಡ ಈ ಬಾರಿ ಟಿಕೆಟ್ ನೀಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಫಸ್ಟ್ ಲಿಸ್ಟು ಬಹುತೇಕವಾಗಿ ನಾಳೆ ನಾಡಿದ್ರಲ್ಲೇ ರಿಲೀಸ್ ಆಗಿದೆ. ಇವತ್ತು ಸಾಯಂಕಾಲ ಆಗೋ ಸಾಧ್ಯತೆ ಇದೆ, ಆದರೆ ಇನ್ನ ಚರ್ಚೆಗಳಿರೋದ್ರಿಂದ ನನಗನ್ನಿಸ್ತಾ ಇದೆ ನಾಳೆ ರಿಲೀಸ್ ಆಗಿದೆ. ಗೊಂದಲ ಏನಿಲ್ಲ. ಕೆಲವುಗಳ ಬಗ್ಗೆ ಇನ್ನಷ್ಟು ಗ್ರೌಂಡ್ ಇನ್ಫಾರ್ಮೇಷನ್ ತಗೊಳ್ಳುವಂಥದ್ದು, ಹೊಸ ಅಭ್ಯರ್ಥಿಗಳ ಬಗ್ಗೆ ಇನ್ನಷ್ಟು ಎಲ್ಲ ಇನ್ಫಾರ್ಮೇಷನ್ ತೊಗೊಂಡು ಚರ್ಚೆ ಮಾಡಬೇಕನ್ನೋ ಕಾರಣದಿಂದ ಆಗಿದೆ. ರಾಜಕೀಯ ರಣತಂತ್ರದಲ್ಲಿ ಏನೆಲ್ಲ ಮಾಡಬೇಕು ಅದೆಲ್ಲ ಆಗ್ತಾ ಇದೆ. ನಾನು ಈ ವಿವರವನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ವಿವರವನ್ನು ಇವಾಗ ಹೇಳೋಕ್ಕಾಗಲ್ಲ. ಅವೆಲ್ಲ ಪ್ರಶ್ನೆ ಲಿಸ್ಟ್ ನೋಡಿದಾಗ ಉತ್ತರ ಸಿಗ್ತದೆ. ನೀವು ಏನೇ ಪ್ರಶ್ನೆ ಕೇಳಿದ್ರು ಲಿಸ್ಟಲ್ಲಿ ನೋಡಿ. ಅದು ಇವತ್ತಿನ ಚರ್ಚೆ ಮೇಲೆ ಅಂತಿಮ ಆಗ್ತದೆ. ಯಾಕಂತಂದರೆ ಆ ಚರ್ಚೆಯಲ್ಲೇ ಕೆಲವೆಲ್ಲ ವಿವರಗಳನ್ನ ಪಡ್ಕೊಂಡಾಗ ಅಂತಿಮವಾಗಿ ಎಷ್ಟು ಲಿಸ್ಟ್ ಆದರೂ ನಾವು ಕ್ಲಿಯರ್ ಮಾಡ್ಬೋದು ಅನ್ನೋದು ಇವತ್ತು ಸಾಯಂಕಾಲ. ಬಿಜೆಪಿಯಲ್ಲಿ ಹಲವು ಶಾಸಕರು ತಮ್ಮ ಪುತ್ರರಿಗೆ ಟಿಕೆಟ್ ಅನ್ನ ಕೇಳಿದ್ದಾರೆ. ಶಿಕಾರಿಪುರದಲ್ಲಿ ವಿಜೇಂದ್ರಗೆ ಟಿಕೆಟ್ ಅಂತ ಖುದ್ದು ಯಡಿಯೂರಪ್ಪನವರೇ ಘೋಷಣೆ ಮಾಡಿದ್ದಾರೆ. ಇನ್ನು ಶಿವಮೊಗ್ಗ ನಗರದಲ್ಲಿ ಈಶ್ವರಪ್ಪ ತಮ್ಮ ಪುತ್ರ ಕಾಂತೇಶ್ಗೆ ಟಿಕೆಟ್ ಅನ್ನ ಕೇಳಿರುವಂತದ್ದು. ನನಗೆ ಕೊಡದೆ ಹೋದ್ರೆ ನನ್ನ ಮಗಂಗಾದ್ರೂ ಕೊಡಬೇಕು ಅಂತ. ನಾವು ಹೊಸಕೋಟೆಯಲ್ಲಿ ನಿತೀಶ್ ಪುರುಷೋತ್ತಮ್ಗೆ ಟಿಕೆಟ್ ನೀಡಿ ಅಂತ ಸಚಿವ MTB ನಾಗರಾಜ್ ಕೇಳಿದ್ರೆ, ಮುಧೋಳದಲ್ಲಿ ತಮಗೆ ಟಿಕೆಟ್ ಕೊಡದಿದ್ರೆ ಪುತ್ರ ಉಮೇಶ್ ಕಾರಜೋಳಗೆ ನೀಡಿ ಅಂತ ಕಾರಜೋಳ ಡಿಮ್ಯಾಂಡ್ ಅನ್ನು ಮಾಡಿದ್ದಾರೆ. ನಾಗಠಾಣದಲ್ಲೂ ಕೂಡ ಅಷ್ಟೇ, ಗೋವಿಂದ ಕಾರಜೋಳ ಮತ್ತೊಬ್ಬ ಪುತ್ರ ಗೋಪಾಲ್ ಕಾರಜೋಳ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲಿ ತಿಪ್ಪಾರೆಡ್ಡಿ ಮಗ ಸಿದ್ಧಾರ್ಥ್ ಟಿಕೆಟ್ ಕೇಳಿದ್ರೆ, ಸೋಮಣ್ಣ ಅಂತೂ ನಮಗೂ ಬೇಕು ಟಿಕೆಟ್, ಅಂದ್ರೆ ತನಗೂ ಬೇಕು ಟಿಕೆಟ್, ತಮ್ಮ ಪುತ್ರನಿಗೂ ಬೇಕು ಅಂತ ಕೇಳ್ತಾ ಇದ್ದಾರೆ. ಹುಕ್ಕೇರಿಯಲ್ಲಿ ಕತ್ತಿ ಪುತ್ರ ನಿಖಿಲ್ ಕತ್ತಿ ಅಥವಾ ಕತ್ತಿ ಸಹೋದರ ರಮೇಶ್ ಕತ್ತಿಗೆ ಟಿಕೆಟ್ ಅನ್ನ ಕೇಳಲಾಗ್ತಾ ಇದೆ. ಸವದತ್ತಿಯಲ್ಲಿ ಆನಂದ್ ಮಾಮನಿ ಕುಟುಂಬ ಲಾಬಿಯನ್ನ ಮಾಡ್ತಾ ಇದೆ, ನಮಗೆ ಟಿಕೆಟ್ ಬೇಕು ಅಂತ. ಇನ್ನು ಗುಜರಾತ್ ಮಾದರಿಯಲ್ಲಿ ಕೆಲವು ಶಾಸಕರಿಗೆ ಬಿಜೆಪಿ ಕೊಕ್ಕನ್ನು ನೀಡಲಿದೆ. 10ಕ್ಕೂ ಅಧಿಕ ಶಾಸಕರಿಗೆ ಟಿಕೆಟ್ ಮಿಸ್ ಆಗುವಂತ ನಿರೀಕ್ಷೆ ಇದೆ. ವಿವಿಧ ವಲಯಗಳಲ್ಲಿ ದುಡಿದು ಪಕ್ಷದ ಸಿದ್ಧಾಂತರ ಪರ ಇದ್ದವರಿಗೆ ಮಣೆಯನ್ನ ಹಾಕಲಾಗ್ತಾ ಇದೆ. ಇದರ ಮಧ್ಯೆ ನ್ಯೂಸ್ 18ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಮಾಜಿ ಸಿಎಂ BS ಯಡಿಯೂರಪ್ಪ, ಮೊದಲ ಪಟ್ಟಿಯಲ್ಲಿ 170ರಿಂದ 180 ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಲಿದೆ. ಕೆಲವರನ್ನ ಹೊರತುಪಡಿಸಿ ಎಲ್ಲಾ ಶಾಸಕರಿಗೆ ಟಿಕೆಟ್ ಸಿಗಲಿದೆ ಅಂತ ಹೇಳಿದ್ದಾರೆ. ಪಟ್ಟಿ ರಿಲೀಸ್ ಆಗುತ್ತೆ. ಇನ್ನೊಮ್ಮೆ ಮೀಟಿಂಗ್ ಇದೆ, ಫೈನಲೈಸ್ ಮಾಡಿಬಿಟ್ಟು ಸಾಯಂಕಾಲದ ಒಳಗಡೆ ಪಟ್ಟಿ ರಿಲೀಸ್ ಮಾಡ್ತಾರೆ. 178. ಹಾಂ ಸರ್, ರಿಮೈನಿಂಗ್ ದೇ ವಿಲ್ ಗೋ ದೇರ್ ಓನ್ ಡಿಸಿಷನ್. ದೇ ವಿಲ್ ಗೋ ಅನೌನ್ಸ್ ಅಬೌಟ್ 180 ಎಕ್ಸೆಪ್ಟ್ ಎವ್ರಿಬಡಿ ವಿಲ್ ಗೆಟ್. ಪಟ್ಟಿ ರಿಲೀಸ್ ಆಗುತ್ತೆ. ಇನ್ನೊಮ್ಮೆ ಮೀಟಿಂಗ್ ಇದೆ, ಫೈನಲೈಸ್. ನಿನ್ನೆ पट्टी प्रकट आದರೂ ಸಭೆಗೆ ಒನ್ ಬೈ ಒನ್ ಪ್ಲೀಸ್. ಬೆಳಿಗ್ಗೆ ನೀವು 2 ಮೀಟಿಂಗ್ ಬರೋದಕ್ಕಾಗಿಲ್ಲ, ಏನ್ ಕಾರಣ ಸರ್? ಬೆಳಿಗ್ಗೆ ನೀವು 2 ಮೀಟಿಂಗ್ ಬರೋದಕ್ಕಾಗಿಲ್ಲ, ಏನ್ ಕಾರಣ ಸರ್? ಯಾವುದು? ಇವತ್ತು ಬೆಳಿಗ್ಗೆ 2 ಮೀಟಿಂಗ್. ಬೆಳಿಗ್ಗೆ ಇದ್ದದ್ದು ಪಕ್ಷದ ಇದ್ರ ಬಗ್ಗೆ ಅಲ್ಲ, ಬೇರೆ ಸ್ಟ್ರಾಟಜಿ ದೃಷ್ಟಿಯಿಂದ ಒಬ್ಬೊಬ್ಬರನ್ನು ಕರೆದಿದ್ರು, ಅವ್ರ ಬಗ್ಗೆ ಸಮಾಲೋಚನೆ ಮಾಡಿದ್ರು. एडवर्टाइजमेंट मत्तोंदो सर, ये कह रहे हैं आप सुबह वाली मीटिंग में प्रेजेंट नहीं थे, कोई खास मकसद था या लिस्ट से नाराजगी? सुबह वाली मीटिंग में आप कुछ खास मकसद था? लोगो डाउन सर, ನೀವು ಬೇಸರಾಗಿದ್ದೀರಿ, ಅದಕ್ಕೆ ಬೆಳಿಗ್ಗೆಯಿಂದ. I am very happy. Whatever I have given suggestion, they were all agreed, and we are going to win absolute majority, and we are going to form the government. No doubt about it. I am very happy about the discussion happened yesterday and day before yesterday. I am very very happy. ಸರ್, ಮತ್ತೊಂದು ಸರ್ವೆ ಮಾಡಕ್ಕೆ ಹೇಳಿದ್ದಾರೆ 30-40 ಕ್ಷೇತ್ರಗಳಲ್ಲಿ ಅಂತ ಸರ್. ಇನ್ನೂ ಕೆಲವು
ಇನ್ನು ಬಿಜೆಪಿ ಟಿಕೆಟ್ ಲಿಸ್ಟ್ ತಡ ಆಗ್ತಿರೋದಕ್ಕೆ ಯಡಿಯೂರಪ್ಪ ಕಾರಣ ಅಂತೆ. ಸುಮಾರು 25 ಕ್ಷೇತ್ರಗಳಲ್ಲಿ ಆಪ್ತರಿಗೆ ಟಿಕೆಟ್ ನೀಡುವಂತೆ ಯಡಿಯೂರಪ್ಪ ಪಟ್ಟನ್ನ ಹಿಡಿದಿದ್ದಾರಂತೆ. ಇದೇ ಕಾರಣಕ್ಕೆ ಟಿಕೆಟ್ ಘೋಷಣೆ ಮತ್ತೆ ಮುಂದೂಡಿಕೆ ಆಗಿದೆಯಂತೆ. ಯಡಿಯೂರಪ್ಪ ಪಟ್ಟಿ ಬಗ್ಗೆ ಅಮಿತ್ ಶಾ ಮನೆಯಲ್ಲಿ ಚರ್ಚೆ ನಡೆದಿದೆ. ಆದರೆ ಆ ಸಭೆಯಿಂದ ಯಡಿಯೂರಪ್ಪ ಹೊರಗಡೆ ಉಳಿದಿದ್ರಂತೆ. ಕಾಂಗ್ರೆಸ್ ದಿಗ್ಗಜರನ್ನ ಕಟ್ಟಿ ಹಾಕಲಿಕ್ಕೆ ಬಿಜೆಪಿ ಪ್ಲಾನ್ ಅನ್ನು ಮಾಡ್ತಾ ಇದೆ. ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಮತ್ತು ವರ್ಣಾದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಣತಂತ್ರವನ್ನ ಹೆಣಿತಾ ಇದೆ. ವರ್ಣಾದಲ್ಲಿ ಲಿಂಗಾಯತ ನಾಯಕ ಸೋಮಣ್ಣ, ಕನಕಪುರದಲ್ಲಿ ಡಿಕೆಶಿ ವಿರುದ್ಧ ಆರ್ ಅಶೋಕ ಅಥವಾ ಅಶ್ವಥ್ ನಾರಾಯಣ ಅವರನ್ನ ಕಣಕ್ಕಿಳಿಸುವಂತ ನಿರೀಕ್ಷೆ ಇದೆ. ಈ ಮೂಲಕ ವರ್ಣಾದಲ್ಲಿ ಲಿಂಗಾಯತ, ಕನಕಪುರದಲ್ಲಿ ಒಕ್ಕಲಿಗ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಬಿಜೆಪಿ ಪ್ಲಾನ್ ಮಾಡಿದೆ. ಫಸ್ಟ್ ಈ ನಾಯಕರು ನಿಂತ್ಕೊಳ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕಾಂಗ್ರೆಸ್ನ ಮೊದಲ ಲಿಸ್ಟ್ ಬಿಡುಗಡೆಯಾದಾಗ ಎಲ್ಲ ಕೂಲ್ ಆಗಿತ್ತು. ಆದರೆ ಎರಡನೇ ಲಿಸ್ಟ್ ಹೊರಬೀಳ್ತಾ ಇದ್ದಂತೆ ಬಂಡಾಯದ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ, ಆ ಬುಗ್ಗೆ ಚಿಮ್ತಾ ಇದೆ. ಈಗ ಮೂರನೇ ಮತ್ತು ಫೈನಲ್ ಲಿಸ್ಟ್ ಬಿಡುಗಡೆಗೆ ಕಾಂಗ್ರೆಸ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದೆ. ಇವತ್ತು ಸಂಜೆ 4:30ಕ್ಕೆ ದೆಹಲಿಯ ಖರ್ಗೆ ಮನೆಯಲ್ಲಿ ಕಾಂಗ್ರೆಸ್ ನಾಯಕರು ಸಭೆಯನ್ನ ನಡೆಸಲಿದ್ದು, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸಭೆ ಬಳಿಕ ಫೈನಲ್ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಮೂರನೇ ಲಿಸ್ಟ್. ಹಾಸನ ಟಿಕೆಟ್ ಗೊಂದಲ ಜೆಡಿಎಸ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಸಾಮಾನ್ಯ ಕಾರ್ಯಕರ್ತನಿಗೆ ಜೆಡಿಎಸ್ ಟಿಕೆಟ್ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಟಕ್ಕರ್ ಕೊಡಲಿಕ್ಕೆ ರೇವಣ್ಣ ಕುಟುಂಬ ಮುಂದಾಗಿದೆ. ನಿನ್ನೆ ರಾತ್ರಿ ಪ್ರತ್ಯೇಕ ಇಫ್ತಿಯಾರ್ ಕೂಟ ಆಯೋಜನೆ ಮಾಡಿದಂತ ರೇವಣ್ಣ ಇಂದು ಮಹಿಳಾ ಸಮಾವೇಶವನ್ನು ಆಯೋಜನೆ ಮಾಡಿದ್ರು. ಕಾರಣಾಂತರದಿಂದ ಸಮಾವೇಶ ಮುಂದೂಡಿಕೆ ಆಗಿತ್ತು. ಇಂದು ಜೆಡಿಎಸ್ ವರಿಷ್ಠ ದೇವೇಗೌಡರನ್ನ ಭೇಟಿಯಾಗಲಿಕ್ಕೆ ರೇವಣ್ಣ ನಿರ್ಧಾರ ಮಾಡಿದ್ದಾರೆ. ಇನ್ನು ಜೆಡಿಎಸ್ ಟಿಕೆಟ್ ಬಗ್ಗೆ ಕೇಳಿದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಮೌನವನ್ನ ವಹಿಸಿದ್ರು. ಹಾಸನದು ಸುಗಮ ಬಗೆಹರ್ ಹಾಸನದು ಸುಗಮ ಬಗೆಹರ್ ಹರಿಹರ ಕ್ಷೇತ್ರದ ಮೇಲೆ ಕಾಂಗ್ರೆಸ್ ಹಿರಿಯ ಮುಖಂಡ ಎಚ್ಎಂ ರೇವಣ್ಣ ಕಣ್ಣನ್ನ ಇಟ್ಟಿದ್ದಾರೆ. ಹರಿಹರದಲ್ಲಿ ಕಾಂಗ್ರೆಸ್ನಿಂದ ಈಗ ಟಿಕೆಟ್ ಕೇಳಿರುವಂತಹ ವ್ಯಕ್ತಿಗಳು ಗೆಲ್ಲೋದಿಲ್ಲ. ಸರ್ವೆ ವರದಿ ನೋಡಿ ತಮಗೆ ಟಿಕೆಟ್ ಕೊಡಿ ಅಂತ ಹೇಳಿ ರೇವಣ್ಣ ಹೇಳ್ತಾ ಇದ್ದಾರಂತೆ. ಕಾಂಗ್ರೆಸ್ ಸರ್ವೆಯಲ್ಲಿ ಹರಿಹರದಿಂದ ಯಾರೇ ಸ್ಪರ್ಧೆ ಮಾಡಿದ್ರೂ ಸೋಲಾಗುತ್ತೆ. ಹರಿಹರದಲ್ಲಿ 40,000ಕ್ಕೂ ಅಧಿಕ ಕುರುಬ ಸಮುದಾಯದ ಮತಗಳಿವೆ. ಇದನ್ನ ಲೆಕ್ಕಾಚಾರ ಹಾಕಿ ಹರಿಹರ ಕ್ಷೇತ್ರದ ಟಿಕೆಟ್ ಕೊಡುವಂತೆ ರೇವಣ್ಣ ಕೇಳ್ತಾ ಇದ್ದಾರಂತೆ. ಇದರೊಂದಿಗೆ ಹಾಲಿ ಶಾಸಕ ಎಸ್ ರಾಮಪ್ಪಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪ್ರಮಾಣ ಹೆಚ್ಚಿದೆ. ಆದ್ದರಿಂದ ಬಂಡಾಯವೂ ಶುರುವಾಗಿದೆ. ಇವತ್ತು ಶೃಂಗೇರಿ ಶಾರದಾಂಬೆ ದರ್ಶನಕ್ಕೆ ಬಂದಿದ್ದಂತ ಡಿಕೆ ಶಿವಕುಮಾರ್ಗೆ ತಮ್ಮಯ್ಯ ಬೆಂಬಲಿಗರು ಭೇಟಿಯಾಗಿದ್ರು. ತಮ್ಮಯ್ಯಗೆ ಚಿಕ್ಕಮಗಳೂರು ಟಿಕೆಟ್ ಕೊಟ್ರೆ ಗೆಲ್ಲಿಸ್ತೀವಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲ ಮಾಡಿ 18ನೇ ತಾರೀಕು ಅಧಿಕೃತವಾಗಿ ಒಂದು ಏನು ತೀರ್ಮಾನ ತಗೋಬೇಕು. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರೆದ ಇದೇ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಅಥವಾ ನಮ್ಮ ಕಾರ್ಯಕರ್ತರು ಮತ್ತಾದರೂ ಯಾವುದಾದ್ರೂ ಒಂದು ದಾರಿ ತರುತ್ತಾರೋ ಅದಕ್ಕೆ ಪೂರಕವಾದಂಥ ಎಲ್ಲ ವಿಚಾರದಾರಿಗೆ ಪೂರಕವಾದಂಥ ಒಂದು ನಿರ್ಣಯವನ್ನು ನಾನು 18ನೇ ತಾರೀಕು ನಮ್ಮ ಕ್ಷೇತ್ರದ ಎಲ್ಲ ನನ್ನ ಅಭಿಮಾನಿಗಳನ್ನ ಹಿತೈಷಿಗಳನ್ನ ಕರೆದಿದ್ದೀನಿ. ಇವತ್ತು ವೈಯಕ್ತಿಕವಾಗಿ ಅವರ ಅಭಿಪ್ರಾಯ ಕೇಳ್ತೀನಿ. ಅವರ ಒಟ್ಟಾಭಿಪ್ರಾಯವನ್ನು ಕ್ರೋಢೀಕರಣ ಮಾಡ್ತೀನಿ. ಮಾಜಿ ಸಚಿವ ಮಾಲಕರೆಡ್ಡಿ ಅತಂತ್ರರಾಗಿದ್ದಾರೆ. ಮಾಲಕರೆಡ್ಡಿ ಹಾಗೂ ಅವರ ಮಗಳಿಗೆ ಕಾಂಗ್ರೆಸ್ ಟಿಕೆಟ್ ನಿರಾಕರಿಸಿದೆ. ಇದರ ಜೊತೆಗೆ ಜೆಡಿಎಸ್ ಸೇರ್ಪಡೆಗೂ ವಿರೋಧ ವ್ಯಕ್ತವಾಗ್ತಾ ಇದೆ. ಮಾಲಕರೆಡ್ಡಿಗೆ ಜೆಡಿಎಸ್ ಬಾಗಿಲು ಮುಚ್ಚಿದೆ. ಮಾಲಕರೆಡ್ಡಿಗೆ ಜೆಡಿಎಸ್ ಟಿಕೆಟ್ ನೀಡಲ್ಲ ಎಂಬ ವಿಶ್ವಾಸವಿದೆ. ಯಾರೇ ಟಿಕೆಟ್ ವಂಚಿತರು ಜೆಡಿಎಸ್ ಕದ ತಟ್ಟಿದ್ರು ಅವರಿಗೆ ಟಿಕೆಟ್ ಸಿಗಲ್ಲ ಅಂತ ಹೇಳಿ ಯಾದಗಿರಿ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ಹನುಮೇಗೌಡ ಬೀರನಕಲ್ ಹೇಳಿದ್ದಾರೆ. ಮೂಲಭೂತ ಸೌಕರ್ಯ ಒದಗಿಸದೆ ಪ್ರಚಾರಕ್ಕೆ ಬಂದ್ರೆ ವೋಟ್ ಕೊಡಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿಗೆ ಮಹಿಳೆ ತರಾಟೆಗೆ ತೆಗೆದುಕೊಂಡಂತ ಘಟನೆ ನಡೆದಿದೆ. ರಾಮನಗರ ಕ್ಷೇತ್ರದ ಹಾರೋಹಳ್ಳಿ ತಾಲೂಕಿನ ದೊಡ್ಡ ಬಾದಿಗೆರೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದಂತ ನಿಖಿಲ್ಗೆ ಮಹಿಳೆಯರು ತರಾಟೆಗೆ ತೆಗೆದುಕೊಂಡ್ರು. ನಮಗೆ ಕುಡಿಯುವಂತ ನೀರಿನ ಸೌಲಭ್ಯ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ನಿಮ್ಮ ತಾಯಿ ಬಂದು ಗುದ್ದಲಿ ಪೂಜೆ ಮಾಡಿದ್ರು, ಆದ್ರೆ ಕೆಲಸ ಪೂರ್ಣ ಆಗಿಲ್ಲ, ನಮ್ಮ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ, ಹಾಗಾಗಿ ನಾವು ಮತ ಹಾಕಲ್ಲ ಅಂತ ಮಹಿಳೆಯರು ಅವ್ರು ಬಂದಿದ್ದಂತ ಟೈಮ್ನಲ್ಲಿ ತರಾಟೆಗೆ ತೆಗೆದುಕೊಂಡ್ರು. ಮಾಡಿದೀವಿ ಅಂತ ಹೇಳಿ ಬಂದವ್ರು ಎಲ್ರಿಗೂ ಇದೇ ಮಾತು ನಾವು ಹೇಳ್ಕಳಿಸ್ತಾ ಇದೀವಿ. ನಾವು ಓಟ್ ಹಾಕೋದೇ ಇಲ್ಲ, ಇವ್ರಿಗೂ ಹಾಕಲ್ಲ. ಚುನಾವಣೆ ವೇಳೆ ಪೊಲೀಸರ ಮೇಲೆ ರಾಜಕಾರಣಿಗಳು ಹತೋಟಿ ಸಾಧಿಸ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಜೊತೆಯಲ್ಲಿ ಪ್ರೀತಮ್ ಗೌಡ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿದೆ. ಹಾಸನದ ಶ್ರೀರಾಂಪುರ ಬಡಾವಣೆಯಲ್ಲಿ ಮಾಂಸದಂಗಡಿ ಬಂದ್ ಮಾಡಿಸೋಕೆ ಪೊಲೀಸರು ತೆರಳಿದ್ರು. ಆಗ ಅಂಗಡಿ ಮಾಲೀಕ ಶಾಸಕ ಪ್ರೀತಮ್ ಗೌಡಗೆ ಕರೆ ಮಾಡಿದ್ದಾರೆ. ಬಳಿಕ ಇನ್ಸ್ಪೆಕ್ಟರ್ ಯೋಗೀಶ್ ಜೊತೆ ಮಾತನಾಡಿರುವಂತಹ ಪ್ರೀತಮ್ ಗೌಡ ಇದು ಎಲೆಕ್ಷನ್ ಟೈಮ್ ಅಂತ ಹೇಳಿ ಪೊಲೀಸರನ್ನ ವಾಪಸ್ ಕಳಿಸಿದ್ದಾರೆ. ಚುನಾವಣಾ ಕಣದಲ್ಲಿ ಹಣದ ಹರಿವು ಹೆಚ್ಚಾಗ್ತಾ ಇದೆ. ಚಾಮರಾಜನಗರದಲ್ಲಿ ಬರೋಬ್ಬರಿ 39,56,000 ಮೌಲ್ಯದ ಮದ್ಯವನ್ನ ವಶಕ್ಕೆ ಪಡೆಯಲಾಗಿದೆ. ಕಂಟ್ರೋಲಿಂಗ್ ಅಬಕಾರಿ ಭದ್ರತಾ ಚೀಟಿ ಇಲ್ಲದ ಕಾರಣ ಚಿಕ್ಕಬಳ್ಳಾಪುರ ಮೂಲದ
ಖಾಸಗಿ ಡಿಸ್ಟಿಲರೀಸ್ನಿಂದ ಸರಬರಾಜಾಗಿದ್ದಂಥ 4,320 ಲೀಟರ್ ಮದ್ಯವನ್ನು ವಶಕ್ಕೆ ಪಡೆಯಲಾಗಿದೆ. ಎರಡು 2028ಕ್ಕೆ ಕೆಆರ್ಪಿಪಿ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ನಮ್ಮ 12 ಅಭ್ಯರ್ಥಿಗಳು ಗೆದ್ರೂ ಸಾಕು, ಮುಂದೆ ಹಳ್ಳಿಗೆ ಹೋಗಿ ಪ್ರಚಾರ ಮಾಡ್ತೀನಿ, 2028ರಲ್ಲಿ ಗೆದ್ದು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ ರೆಡ್ಡಿ ಹೇಳಿದ್ದಾರೆ. ಬಿಜೆಪಿ ವಿರುದ್ಧವೂ ಗುಡುಗಿದ ಜನಾರ್ದನ್ ರೆಡ್ಡಿ, ನಂಬಿದವರೇ ನನ್ನನ್ನ ಸಮಸ್ಯೆಗಳಿಗೆ ಸಿಲುಕಿಸಿದ್ರು, ಜನರಿಂದ ನನ್ನನ್ನ 12 ವರ್ಷ ದೂರ ಇಟ್ಟಿದ್ರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂತೇಳಿ ಬಹಳ ಒಂದು ಮಹಾನ್. ಈ ಹಿಂದೆ ಕೆಲವೊಂದು ನಾಯಕರುಗಳು ನನ್ನ ವಿಚಾರ ಬಂದಾಗ ಅಪಪ್ರಚಾರ ಮಾಡಿದ್ರು. ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂತ ಸಂದರ್ಭದಲ್ಲಿ ಲಕ್ಷ ಕೋಟಿ ಲೂಟಿ ಮಾಡಿದ್ದಾರೆ, ಅವ್ರನ್ನ ಬಂಧನ ಮಾಡ್ತೀವಿ, ಅವ್ರನ್ನ ಜೈಲ್ಗೆ ಹಾಕ್ತೀವಿ, ಆ ಅಮೌಂಟ್ ಅನ್ನ ಅವ್ರ ಕಡೆಯಿಂದ ನಾವು ರಿಕವರಿ ಮಾಡಿ ಇಡೀ ಕರ್ನಾಟಕ ರಾಜ್ಯದ ಬಡ ಜನರಿಗೆ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳಿ ಬಹಳ ಒಂದು ಮಹಾನ್ ಭಾವರೆಲ್ಲ ಮಾತಾಡಿದ್ರು. ಆದ್ರೆ ಬಂಧುಗಳೇ, ನನ್ನನ್ನ ಬಂಧನ ಮಾಡಿ 4 ವರ್ಷ ಜೈಲಲ್ಲಿ ಹಾಕಿ 12 ವರ್ಷ. ರಾಜ್ಯದ ಹಾಲು ಮಾರುಕಟ್ಟೆಯನ್ನ ಗುಜರಾತ್ನ ಅಮೂಲ್ ಕಂಪನಿ ಅತಿಕ್ರಮಿಸಿಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ನೆರವು ನೀಡ್ತಾ ಇದೆ ಅಂತ ವಿಪಕ್ಷಗಳು ಆರೋಪವನ್ನು ಮಾಡ್ತಾ ಇದೆ. ಚುನಾವಣೆ ಹೊಸ್ತಿಲಿನಲ್ಲಿ ಪ್ರತಿಪಕ್ಷಗಳು ಇದನ್ನು ಅಸ್ತ್ರವಾಗಿ ಬಳಸಿಕೊಂಡಿವೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಸನದ ಕೆಎಂಎಫ್ ನಂದಿನಿ ಹಾಲಿನ ಕೇಂದ್ರದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ಅಮೂಲ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಮುಖ್ಯಮಂತ್ರಿ ಇನ್ನೊಂದು ತಿಂಗಳಿರ್ತೀರೋ 1.5 ತಿಂಗಳಿರ್ತೀರೋ ಎಷ್ಟೋ ಗೊತ್ತಿಲ್ಲ ನನಗೆ. ನಿಮ್ಮದು ಕ್ಲೋಸು. ಯಾಕೆ ಈ ಅವಮಾನ ಮಾಡ್ತಾ ಇದ್ದೀರಿ ನಮ್ಮ ರೈತರಿಗೆ? ಅದಕ್ಕೆ ನಾನಿಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಗೊತ್ತಾಯಿಲ್ಲ. ನನಗೆ ಬೆಳಗ್ಗೆ ಹಾಲು ತೊಗೋಬೇಕಾಯ್ತು. ಹಾಲು ತೊಗೊಂಡಿದ್ದೀನಿ, ಬಿಸ್ಕೆಟ್ ತೊಗೊಂಡಿದ್ದೀನಿ, ಮೈಸೂರು ಪಾಕ್ ತೊಗೊಂಡಿದ್ದೀನಿ, ಚಾಕ್ಲೇಟ್ ತೊಗೊಂಡಿದ್ದೀನಿ, ಎಲ್ಲ ತೊಗೊಂಡಿದ್ದೀನಿ. ತೊಗೊಂಡು ನಮ್ಮ ಜನರಿಗೂ ನೋಡ್ರಪ್ಪ, ನೀವು ಕೂಡ ರಾಜ್ಕುಮಾರ್ ಅವ್ರ ಆದಿ, ಪುನೀತ್ ರಾಜ್ಕುಮಾರ್ ಆದಿ, ನಮ್ಮ ಮಕ್ಕಳು ನಮ್ಮ ಹಾಲು ಕುಡಿಬೇಕು ನೀವೆಲ್ಲ ಅಂತ ಹೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನಮಗೆ ನಂದಿನಿನೇ ಬೇಕು, ಅಮೂಲ್ ಬೇಡವೇ ಬೇಡ, ಅಮೂಲ್ನೊಂದಿಗೆ ನಂದಿನಿ ವಿಲೀನ ಮಾಡಬೇಡಿ ಅಂತ ಹೇಳಿ ಬೆಂಗಳೂರಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಗೋ ಬ್ಯಾಕ್ ಅಮೂಲ್ ಅಭಿಯಾನ ಮಾಡಲಾಗ್ತಾ ಇದೆ. ಇನ್ನು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದ್ದು ಅಮೂಲ್ ಪ್ರಾಡಕ್ಟ್ ಒಡೆದುಹಾಕಿ ಆಕ್ರೋಶವನ್ನ ಹೊರಹಾಕಲಾಯಿತು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು. ಇನ್ನು ಕೇಂದ್ರ ಮೀಸಲು ಪೊಲೀಸ್ ಪಡೆಯ ನೇಮಕಾತಿ ಪರೀಕ್ಷೆಯನ್ನ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯೋದನ್ನ ಕಡ್ಡಾಯಗೊಳಿಸಲಾಗಿದೆ. ಅದರ ವಿರುದ್ಧ ಸಿದ್ದರಾಮಯ್ಯ ಸಿಡಿದೆದ್ದಿದ್ದಾರೆ. ನಿಯಮವನ್ನ ತಕ್ಷಣವೇ ಸಡಿಲಿಸಿ ಕನ್ನಡ ಭಾಷೆಯಲ್ಲೂ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟು ಈ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಹೇಳಿ ಪ್ರಧಾನಿ ಮೋದಿ ಅವರಿಗೆ ಆಗ್ರಹ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಅಮೂಲ್ ಕೆಎಂಎಫ್ ಫೈಟ್ ಮಧ್ಯೆ ಜೆಡಿಎಸ್ ಕಾಂಗ್ರೆಸ್ ನಾಯಕರ ಬಗ್ಗೆ ಸಚಿವ ಸೋಮಶೇಖರ್ ಹೇಳಿಕೆಯನ್ನ ನೀಡಿದ್ದಾರೆ ಎನ್ನಲಾದಂಥ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಯಶವಂತಪುರ ಜೆಡಿಎಸ್ ಅಭ್ಯರ್ಥಿ ಜವರಾಯಿಗೌಡ ಬೆಂಗಳೂರಲ್ಲಿ ಮಾತನಾಡಿದ್ದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಅಮೂಲ್ ನಂದಿನಿ ಬಗ್ಗೆ ಮಾತನಾಡುವಂತ ಭರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನನ್ನ ಮಕ್ಕಳು ಕಳ್ಳನ ಮಕ್ಕಳು ಅಂತ ಹೇಳಿದ್ದಾರೆ ಅಂತ ಜವರಾಯಿಗೌಡರು ಕಿಡಿಕಾರಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ 2 ಗಂಟೆ ಕಾಲ 22 ಕಿಲೋಮೀಟರ್ ಸಫಾರಿ ನಡೆಸಿದ್ರು. ಸಫಾರಿ ವೇಳೆ ಪ್ರಧಾನಿ ಮೋದಿಗೆ ಹುಲಿ ಕಾಣಲಿಲ್ಲ ಅಂತೇಳಿ ವಿಪಕ್ಷಗಳು ಕುಹಕವಾಡ್ತಾ ಇವೆ. ಈ ವಿಚಾರವಾಗಿ ಸಂಸದ ಪ್ರತಾಪ್ ಸಿಂಹ ತಿರುಗೇಟನ್ನ ಕೊಟ್ಟಿದ್ದು, ಗುಜರಾತ್ ಸಿಂಹ ಕರ್ನಾಟಕಕ್ಕೆ ಬಂದಾಗ್ಲೆಲ್ಲ ಯಾಕೆ ಕಾಂಗ್ರೆಸ್ಸಿಗರು ಭಯ ಪಡ್ತಾರೆ? ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರೇ ಈ ಭಯ ನಿಮ್ಮ ಎದೆಯಲ್ಲಿ ಇರಬೇಕು. ಈ ಭಯ ಮೇ 10ರಂದು ಮತ್ಯಾವ ರೀತಿ ಗೋಚರವಾಗುತ್ತೆ ನೋಡಿ ಅಂತ ಹೇಳಿದ್ದಾರೆ. ಮತ್ತೊಂದು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ಮೋದಿಜಿ ಬಂದಾಗ್ಲೆಲ್ಲ ಪ್ರತಿ ಸರಿ ವಿಸಿಟ್ ಅಲ್ಲೂ ಕೂಡ ಒಂದಲ್ಲ ಒಂದು ಕೊಂಗ್ ತೆಗಿತಾರೆ. ಈ ಬಂಡೀಪುರಕ್ಕೆ ಬಂದಾಗ ಹುಲಿಯೆಲ್ಲ ಓಡಾಡ್ಬಿಡ್ತಂತೆ. ಸ್ವಾಮಿ ಸಿದ್ದರಾಮಯ್ಯನವರೇ, ಆ ಗುಜರಾತಿನ ಸಿಂಹ ಮೋದಿಜಿ ಬಂದಾಗ ಕೂಡಲೇ ನೀವು ಮತ್ತು ನಿಮ್ಮ ಕಾಂಗ್ರೆಸ್ನವ್ರು ಯಾಕೆ ಹುಯಿಲೆಬ್ಬಿಸ್ತೀರಿ? ನೀವು ಹೂಳಿಡ್ತೀರಿ. ನೀವು ಸಿಂಹ ಬಂದ ಕೂಡಲೇ ನಿಮಗೆ ಯಾಕೆ ನಿಮ್ಮ ಎದನಲ್ಲಿ ಅಷ್ಟೊಂದು ನಡುಕ ಬರುತ್ತೆ? ಈ ಭಯ ಇರಬೇಕು. ಆ ಭಯ ಎಂಥ ಪರಿಣಾಮ ಬೀರುತ್ತೆ ಅನ್ನೋದು ಮೇ 10ನೇ ತಾರೀಕು ಸಾಬೀತು ಮಾಡ್ತೀವಿ. ಮತ್ತೊಂದು ಮಹಾರಾಷ್ಟ್ರದ ಅಂಕೋಲಾದಲ್ಲಿ ಭಕ್ತರು ನಿಂತಿದ್ದ ಶೆಡ್ನ ಮೇಲೆ ಹಳೆಯ ಮರವೊಂದು ಬಿದ್ದು 7 ಜನ ಸಾವನ್ನಪ್ಪಿದ್ದಾರೆ. ಭಾರೀ ಮಳೆಯಿಂದಾಗಿ ಶೆಡ್ನ ಕೆಳಗಡೆ 40 ಜನ ನಿಂತುಕೊಂಡಿದ್ರು. ಅದರಲ್ಲಿ ಗಾಯಗೊಂಡ 36 ಮಂದಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರಲ್ಲಿ 7 ಜನ ಸಾವನ್ನಪ್ಪಿದ್ದಾರೆ. ಮೃತರ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ನೀಡುವುದಾಗಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಘೋಷಣೆಯನ್ನು ಮಾಡಿದ್ದಾರೆ.
शिमशेडवर उभं राहून सगळ्या नागरिकांनी सहकार्य करावे. गर्दी कमी करून मंदिराच्या गेटावरती गर्दी करून ಛತ್ತೀಸ್ಗಢದಲ್ಲಿ ಬೇಕಿದ್ರೆ ಮದ್ಯ ಬ್ಯಾನ್ ಮಾಡಲಿ, ಆದರೆ ನನ್ನ ಕ್ಷೇತ್ರ ಬಸ್ತಾರ್ನಲ್ಲಿ ಮಾತ್ರ ಮದ್ಯ ಬ್ಯಾನ್ ಆಗೋಕೆ ಬಿಡಲ್ಲ ಅಂತ ಛತ್ತೀಸ್ಗಢದ ಕಾಂಗ್ರೆಸ್ ಸರ್ಕಾರದ ಅಬಕಾರಿ ಸಚಿವ ಹೇಳಿದ್ದಾರೆ. ಹೌದು, ಮದ್ಯ ಇಲ್ಲ ಅಂದ್ರೆ ಕಾರ್ಮಿಕರು ಕೆಲಸ ಮಾಡೋಕ್ಕಾಗಲ್ಲ, ಮದ್ಯ ಇಲ್ಲ ಅಂದ್ರೆ ಹಲವು ಪೂಜೆ ನಡೆಯಲ್ಲ ಅಂತ ಕವಾಸಿ ಲಕ್ಮಾ ಅನ್ನೋ ಮಂತ್ರಿ ಹೇಳಿದ್ದಾರೆ. जब ये लोहा उठा रहा ना ये लेबर, ये इतना बड़ा लोहा तुम नहीं उठा पाएंगे, ये लेबर उठाएंगे शाम को मारेंगे, जब कल काम कर पाएंगे, नहीं तो नहीं कर पाएंगे, दवाई लेना. तो इसलिए भूपेश बघेल जो बोला है उस बात को मैं समझ. ಗುಜರಾತ್ನ ಕಚ್ನಲ್ಲಿ ನಡೆದ ಸಂಗೀತ ಕಾರ್ಯಕ್ರಮದಲ್ಲಿ ಹಣದ ಹೊಳೆಯೇ ಹರಿದಿದೆ. ಗೀತಾ ರಬ್ಬಾನಿ ಎಂಬ ಗಾಯಕಿ ಹಾಡ್ತಾ ಇದ್ದಾಗ ನೋಟನ್ನ ತೂರಲಾಗಿದೆ. ಆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಜಾರ್ಖಂಡ್ನ ಜಮ್ಶೆಡ್ಪುರದಲ್ಲಿ ಧಾರ್ಮಿಕ ಧ್ವಜ ಅಪವಿತ್ರಗೊಳಿಸಲಾಗಿದೆ ಅಂತ ಆರೋಪಿಸಿ ಎರಡು ಗುಂಪುಗಳ ನಡುವೆ ಭಾರೀ ಘರ್ಷಣೆ ಉಂಟಾಗಿದೆ. ಕಲ್ಲು ತೂರಾಟ ಹಾಗೂ ವಾಹನ ಅಂಗಡಿಗಳಿಗೆ ಬೆಂಕಿ ಇಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಶಾಸ್ತ್ರಿ ನಗರದಲ್ಲಿ ಹಿಂಸಾಚಾರ ನಡೆದಿದ್ದು ಪರಿಸ್ಥಿತಿಯನ್ನ ತಣ್ಣಗಾಗಿಸಲಿಕ್ಕೆ ಪ್ರದೇಶದಲ್ಲಿ ಸೆಕ್ಷನ್ 144 ಜಾರಿಗೊಳಿಸಲಾಗಿದೆ. ಅಲ್ಲದೆ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ.